ಕಾರ್ಯಕ್ರಮ ಓದು ಮತ್ತು ಅಭಿನಯಿಸು. ನನಗೆ ಅದರಲ್ಲಿ ಇಷ್ಟವಾದ ಹೂ ಕನಕಾಂಬರ ಹೂ. ನಾನು ಅದರ ಬಗ್ಗೆ ತುಂಬಾ ಬರೆದಿದ್ದೇನೆ ಹಾಗೂ ಓದುತ್ತೇನೆ. ಡಿ ಮಹೇಶ್, ನಾನು ಮಾವಿನ ಮರ ಆದರೆ ಎಲ್ಲರಿಗೂ ನೆರಳು ಹಾಗೂ ಮಾವಿನ ಹಣ್ಣು ಕೊಡುತ್ತೇನೆ. ನನಗೆ ಹಸು ಎಂದರೆ ತುಂಬಾ ಇಷ್ಟ. ಹಸು ರೈತರಿಗೆ ಸಹಾಯ ಮಾಡುತ್ತದೆ. ಆರತಿ, ನನಗೆ ಸೇಬಿನ ಮರ ಎಂದರೆ ತುಂಬಾ ಇಷ್ಟ. ಸೇಬಿನ ಮರವು ರುಚಿಯಾದ ಸಿಹಿಯಾದ ಸೇಬಿನ ಹಣ್ಣನ್ನು ಕೊಡುತ್ತೇನೆ. ಇದರ ಬಗ್ಗೆ ನಾನು ವಿವರಿಸಿ ಬರೆದಿದ್ದೇನೆ. ಪ್ರಕೃತಿ, ನನಗೆ ಮಲ್ಲಿಗೆ ಗಿಡ ಎಂದರೆ ತುಂಬಾ ಇಷ್ಟ. ಮಲ್ಲಿಗೆ ಹೂವು ಸುವಾಸನೆಯನ್ನು ಕೊಡುತ್ತದೆ. ಪೂಜಾ, ನನಗೆ ಮಾವಿನ ಮರ ಎಂದರೆ ತುಂಬಾ ಇಷ್ಟ. ಅದು ಸಿಹಿಯಾದ ಮಾವಿನ ಹಣ್ಣನ್ನು ಕೊಡುತ್ತದೆ. ಸಂಜನಾ, ಸಾಲಿಮರದ ತಿಮ್ಮಕ್ಕರವರ ಪಾತ್ರ ಇಷ್ಟ, ಏಕೆಂದರೆ ಅವರು ಅನೇಕ ಮರಗಳ ತಾಯಿ. ಹಾಗೆ ನಾನು ಅವರಂತೆ ಅನೇಕ ಮರಗಳನ್ನು ಹಾಕಬೇಕೆಂದುಕೊಂಡಿದ್ದೇನೆ. ಸಹನಾ, ನಾನು ತೆಂಗಿನ ಮರದ ಬಗ್ಗೆ ಬರೆದಿದ್ದೇನೆ. ನನಗೆ ತೆಂಗಿನ ಮರ ಎಂದರೆ ಇಷ್ಟ. ಮೋನಿಕಾ, ನನಗೆ ಚಿಟ್ಟೆ ಎಂದರೆ ಇಷ್ಟ. ಅದರ ಬಗ್ಗೆ ನಾನು ಬರೆದಿದ್ದೇನೆ. ಐಶ್ವರ್ಯ, ನನಗೆ ನವಿಲೆಂದರೆ ಇಷ್ಟ. ಅದರ ಬಗ್ಗೆ ಒಂದೆರಡು ಸಾಲಿನಲ್ಲಿ ಬರೆದಿದ್ದೇನೆ. ಕೃತಿಕ, ನನಗೆ ಚಿಟ್ಟೆ ಎಂದರೆ ಇಷ್ಟ. ಅದು ಹಲವಾರು ಬಣ್ಣಗಳಿಂದ ತುಂಬಿರುತ್ತದೆ. ಹರ್ಷಿತಾ, ನನಗೆ ಆಲದ ಮರ ಎಂದರೆ ಇಷ್ಟ. ಅದರ ಬಗ್ಗೆ ನಾನು ಬರೆದಿದ್ದೇನೆ. ರೋಜಾ, ನನಗೆ ಸೇಬಿನ ಮರ ಎಂದರೆ ಇಷ್ಟ. ನಾನು ಅದರ ಬಗ್ಗೆ 2 ಸಾಲನ್ನು ಬರೆದಿದ್ದೇನೆ. ನಿಶಿತಾ, ನನಗೂ ಕೂಡ ಮಾವಿನ ಮರವೆಂದರೆ ತುಂಬಾ ಇಷ್ಟ. ಮಾವಿನ ಮರ ರುಚಿ ಸಿಹಿಯಾದ ಹಣ್ಣನ್ನು ಕೊಡುತ್ತದೆ. ನಾನು ಕೂಡ ಮಾವಿನ ಮರದ ಬಗ್ಗೆ ಬರೆದಿದ್ದೇನೆ. ತುಂಬ ಖುಷಿಯಾಯಿತು ಮಕ್ಕಳ. ಓದುವ ಆಂದೋಲನ 8ನೇ ವಾರದ ಕಾರ್ಯಕ್ರಮದಲ್ಲಿ ಓದು ಮತ್ತು ಬರೆ ಅನ್ನುವಂಥ ಕಾರ್ಯಕ್ರಮದಲ್ಲಿ ತಮಗೆ ಇಷ್ಟವಾದಂತಹ ಒಂದೊಂದು ವಸ್ತು ಅಥವಾ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡು ಅವರ ಬಗ್ಗೆ ಒಂದು ಪುಟವನ್ನು ಬರೆದು ಸಾದರಪಡಿಸಿರುವಂಥ ಮಕ್ಕಳಿಗೆ, ಚಿತ್ರ ಸಹಿತ ಬರೆದು ಸಾದರಪಡಿಸಿರುವ ಮಕ್ಕಳಿಗೆ ನಾನು ಭಾಷಾ ಶಿಕ್ಷಕಿಯಾಗಿ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.